बंजारा तांड्यामधून अर्धवेळ रोजगारासाठी स्थलांतरित झालेल्यांमुळे जाती गणनेचा कालावधी दिवाळीपर्यंत वाढवावा अशी मागणी कर्नाटक बंजारा हक्क संरक्षण समितीने केली आहे। या संदर्भात प्रसारमाध्यमांशी बोलताना माजी जिल्हा पंचायत सदस्य व बेळगाव जिल्हा बंजारा समाज अध्यक्ष MT राठोड यांनी सांगितले की अनुसूचित जातींच्या उपवर्गीकरणांतर्गत राखीव जागांसाठी जनजागृती व सल्लामसलत मोहीम राबवण्यात येत आहे। ಎಲ್ಲ ಸಮಾಜದ ಬಂಧುಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಇಲ್ಲಿ ಕನ್ನಡ ಸಾಹಿತ್ಯ ಭವನದಲ್ಲಿ ಈ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಒಳ ಮೀಸಲಾತಿ ಸಮೀಕ್ಷೆಯ ಜನಜಾಗೃತಿ ಹಾಗೂ ಸಮಾಲೋಚನಾ ಅಭಿಯಾನವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ। ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು ಸರ್ಕಾರಕ್ಕೆ ನೀಡಿರುವ ಮಧ್ಯಂತರ ವರದಿಯಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದಂತೆ ಎಂಪಿರಿಕಲ್ ಅಂದ್ರೆ ಪ್ರಾಯೋಗಿಕ ದತ್ತಾಂಶ ಸಂಗ್ರಹಣೆ ಮಾಡದೆ ಒಳ ಮೀಸಲಾತಿ ಕಲ್ಪಿಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವುದರಿಂದ ಸರ್ಕಾರವು ಪರಿಶಿಷ್ಟ ಜಾತಿಗಳಲ್ಲಿ ಬರುವ ಪ್ರತಿಯೊಂದು ಜಾತಿಯ ಸ್ಥಿತಿಗತಿ ಕುರಿತು ಅಧ್ಯಯನ ಮಾಡಲು ಆದೇಶಿಸಿದೆ। ಈ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಕರನ್ನು ನಿಯೋಜನೆ ಮಾಡಿರುತ್ತಾರೆ। ದಿನಾಂಕ ಮೇ 5ರಿಂದ 17ರವರೆಗೆ ಸಮೀಕ್ಷೆ ಮಾಡಬೇಕಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ। ಆದರೆ ಇಲ್ಲಿ ಮುಖ್ಯವಾಗಿ ನಾವು ಒಂದು ವಿಚಾರವನ್ನ ವ್ಯಕ್ತಪಡಿಸಬೇಕಾದರೆ ಈಗಾಗಲೇ ನಮ್ಮ ತಾಂಡಗಳಲ್ಲಿ ವಾಸಿಸುವಂತ ಜನ ಅರೆಕಾಲಿಕ ಉದ್ಯೋಗಕ್ಕಾಗಿ ಹೊರ ರಾಜ್ಯಗಳಿಗೆ ವಲಸೆ ಹೋಗಿರ್ತಾರೆ। ಅಂತ ಒಂದು ಸಂದರ್ಭದಲ್ಲಿ ಅವರ ಒಂದು ಸ್ಥಿತಿಗತಿ ಮತ್ತು ಅವರ ಕುಟುಂಬದ ಸವಿಸ್ತಾರವನ್ನು ಪಡೆಯಬೇಕಾದ್ರೆ ಅದು ವಿಳಂಬ ಆಗ್ತದ। ಅಂತ ಸಂದರ್ಭದಲ್ಲಿ ಅವರ ಏನು ಸಂಬಂಧಿಕರಾಗ್ಲಿ ಅಥವಾ ಊರಿನ ಪ್ರಮುಖರಾಗ್ಲಿ ಅಂತವರಿಂದ ಆ ಒಂದು ದತ್ತಾಂಶವನ್ನ ತೆಗೆದುಕೊಳ್ಬೇಕಂತ ವ್ಯವಸ್ಥೆ ಆಗ್ಬೇಕಂತೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹವನ್ನು ಪಡ್ತೀವಿ। ಅದೇ ರೀತಿ ಆಯೋಗ ಕೈಗೊಳ್ತಿರತಕ್ಕಂತ ಈ ಪರಿಶಿಷ್ಟ ಜಾತಿಗಳ ಜೀವನದ ವಿಧಾನ, ವಾಸಸ್ಥಾನ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಔದ್ಯೋಗಿಕ ಸ್ಥಿತಿಗತಿಗಳು ಜಾತಿಗೆ ವಿಭಿನ್ನವಾಗಿರುತ್ತದೆ। ಅವುಗಳ ವಾಸ್ತವಾಂಶವನ್ನು ತಿಳಿಯಲು ನಡೆಸಲು ಉದ್ದೇಶಿತ ಸಮೀಕ್ಷೆ ನಮೂನೆಯಲ್ಲಿ ಆ ಮಾಹಿತಿಗಳು ಸಂಗ್ರಹಣವಾಗುವಂತೆ ಮಾಡಲು ಅವಶ್ಯವಿರುವ ಎಲ್ಲ ಅಂಶಗಳು ಒಳಗೊಂಡಿರಬೇಕಾಗಿರುತ್ತದೆ। ಅವು ಸೇರಿವೋ ಅಥವಾ ಇಲ್ಲೋ ಎಂಬುದರ ಬಗ್ಗೆ ಮಾಹಿತಿ ನಮಗಿಲ್ಲಿರೋದ್ರಿಂದ ಸದ್ಯಕ್ಕೆ ನಮ್ಮ ಹಾಗೂ ನಮ್ಮಂತೆ ಇರೋ ಇತರ ಕೆಲವು ಸಮಾಜದ ಜಾತಿಗಳ ಸಂಬಂಧಿಸಿದ ಕೆಲವು ವಿಶಿಷ್ಟ ಮಾಹಿತಿಗಳ ಸಂಗ್ರಹಕ್ಕೆ ಸಮೀಕ್ಷೆ ನಮೂನೆಯಲ್ಲಿ ಅವಕಾಶವಿರಬೇಕು। ಅದಕ್ಕಾಗಿ ಈ ವಿಷಯ ಅಂಶಗಳನ್ನು ಹೆಚ್ಚುವರಿಯಾಗಿ ಸಮೀಕ್ಷಾ ನಮೂನೆಯಲ್ಲಿ ಸೇರಿಸಲು ಕೋರುತ್ತೇವೆ। ಈ ಸಮೀಕ್ಷೆಗೆ ನೀಡಿರುವ ಸಮಯದ ಅವಧಿಯೊಳಗೆ ಅರೆಕಾಲಿಕ ಉದ್ಯೋಗಕ್ಕಾಗಿ ತಾಂಡಗಳಿಂದ ಹೊರಗೆ ಹೋಗಿರುವ ಕುಟುಂಬಗಳ ಜನರು ವಾಪಸ್ಸಾಗುವುದಿಲ್ಲ, ಅವರನ್ನು ಕರೆತರುವುದು ಕಷ್ಟದ ಕೆಲಸ। ಅದಕ್ಕಾಗಿ ಈ ಸಮೀಕ್ಷಾ ಅವಧಿಯನ್ನು ದೀಪಾವಳಿವರೆಗೆ ಮುಂದುವರಿಸಲು ಅಥವಾ ಅವರು ಕೆಲಸ ಮಾಡುವ ಸ್ಥಳಗಳಿಗೆ ಸಮೀಕ್ಷಕರನ್ನು ನಿಯೋಜಿಸಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಲು ಅಥವಾ ಅವರ ಪರವಾಗಿ ಮಾಹಿತಿ ಕೊಡಲು ಬೇರೆಯವರಿಗೆ ಅವಕಾಶ ಕಲ್ಪಿಸುವ ದಿಶೆಯಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಾಗಿ ಕೋರುತ್ತೇವೆ। ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲು ನಿರ್ಧಾರ ಮಾಡಿದ್ದು, ಕೇಂದ್ರ ಸರ್ಕಾರದ ಜಾತಿ ಗಣತಿಯ ವೈಜ್ಞಾನಿಕವಾಗಿ ಮಾಡುವುದರಿಂದ ಯಾವುದೇ ಸಮುದಾಯಗಳಿಗೂ ಅನ್ಯಾಯವಾಗುವುದಿಲ್ಲ। ಹಾಗಾಗಿ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣಕ್ಕಾಗಿ ಕೈಗೊಳ್ಳುತ್ತಿರುವ ಸಮೀಕ್ಷೆಯ ಪ್ರಮೇಯ ಬರುವುದಿಲ್ಲ। ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣಕ್ಕಾಗಿ ಕೈಗೊಳ್ಳುತ್ತಿರುವ ಸಮೀಕ್ಷೆಯ ತಾರಾತುರಿಯಲ್ಲಿ ನಡೆಯುವುದರಿಂದ ಸಮಂಜಸವಾದ ವರದಿ ಬರಲು ಸಾಧ್ಯವಿಲ್ಲ। ಹಾಗಾಗಿ ಎಲ್ಲಾ ಸಮುದಾಯಗಳಿಗೆ ಅನ್ಯಾಯವಾಗುತ್ತದೆ। ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಸಮುದಾಯದ ಮುಖಂಡರುಗಳು ಹಲವಾರು ಬಾರಿ ಸಭೆ ನಡೆಸಲು ಮನವಿ ಮಾಡಿದರೂ ಸಭೆ ಮಾಡದೆ ಯಾವುದೋ ಹಿತಾಸಕ್ತಿಗೆ ಮಣಿದು ಕೆಲವೇ ಸಮುದಾಯಗಳ ಸಭೆ ನಡೆಸಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ। ಪರಿಶಿಷ್ಟ ಜಾತಿಗಳ ಸಮುದಾಯಗಳನ್ನು ಎಲ್ಲಾ ಪಕ್ಷಗಳು ತಮ್ಮ ಹಿತಾಸಕ್ತಿಗಳಿಗೆ ಅವರಿಗೆ ಅನ್ಯಾಯ ಮಾಡುತ್ತಾ ಬಂದೆ। ಆದ್ದರಿಂದ ಈ ಒಂದು ಏನು ಒಳ ಮೀಸಲಾತಿ ಜಾತಿ ವರ್ಗೀಕರಣ
सर्वेक्षणाचा कालावधी दिवाळीपर्यंत वाढवावा किंवा स्थलांतरित नागरिक ज्या ठिकाणी आहेत तिथे जाऊनच त्यांची माहिती गोळा करावी अशी मागणी करण्यात आली आहे. यावेळी बंजारा समाजातील विविध नेते आणि प्रतिनिधी उपस्थित होते. राजशेखर हिरेमठ, KMM मराठी, बेळगाव.